ನಿನ್ನಂತ ಸರದಾರ ಕಂಡರೆ ಸುತ್ತು ನನ್ನ ಹೊತ್ತು ಹಳ್ಳಿಯಲ್ಲಿ ಜನ ಶರಣೆಂದು ಶಿರವಾಗಿ ಶರಣ ಮಾಡುತ್ತಿರುವಾಗ ನೋಡಿ ನೋಡದಾಗಿ ಎದೆ ಒಪ್ಪಿಸಿಕೊಂಡು ಹೋಗಿವೆಯಲ್ಲ, ಯಾರಲ್ಲೇ ನೀನು? ಶರಣ ಶರಣಾರ್ಥಿ. ನಿನ್ನ ನೋಡಿದ ತಕ್ಷಣ ಶರಣು ಶರಣಾರ್ಥಿ ಮಾಡುವುದಕ್ಕೆ ನೀನೇನು ಜಗಜ್ಯೋತಿ ಬಸವನೂ ಅಲ್ಲ, ಕನ್ನಡಾಂಬೆಯ ಮಕ್ಕಳಿಗೆ ದಾರಿದೀಪವಾದ ಶಿವಶರಣರೂ ಅಲ್ಲ, ಗಡಿಯಲ್ಲಿ ನಿಂತು ದೇಶ ಸೇವೆ ಮಾಡುತ್ತಿರುವ ವೀರಯೋಧನ ಮಗನೇ ಅಲ್ಲ, ಇಡೀ ನಾಡಿಗೆ ಅನ್ನದಾತ ಪರಮಾತ್ಮ ರೈತ. ಇದರಲ್ಲಿ ನೀನಂತೂ ಯಾವುದೇ ಅಲ್ಲ. ಅಂತ ಮಹಾನ್ ಪಾದಗಳಿಗೆ ಶರಣಾಗ್ತೇನೆ ವಿನಃ ನಿಮ್ಮಂತ ದರಿದ್ರ ಶ್ರೀಮಂತರಿಗೆ ಶರಣ ಸರಿಯಲ್ಲ. ಉಗ್ರ ನರಸಿಂಹ, ಏ ನರಸಿಂಹ, ದೇಶಗತ್ತಿ ಮನೆತನದ ಗಾಂಡೆಯ ಗೌಡನಿಗೆ ದರಿದ್ರ ಶ್ರೀಮಂತನೆಂದು ಹೊಗಳಿದೆಯ ಅಪರಾಧಿಕಾರಿ ನನ್ನ ಹೊರಗೆ. ನಿನ್ನಂತ ಎಷ್ಟೋ ಶೂರ ಸರದಾರರು ರಕ್ತ ಕಚ್ಚಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯಿ ಗುಂಡಿನ ಹೊಡೆತಕ್ಕೆ. ಗುಂಡಿನ ಹೊಡೆತ ಸೈಗೌಡ, ಈ ನಿನ್ನ ಗುಂಡಿನ ಗೌಡನ ಗುಂಡಿನ ಗರ್ಜನೆಗೆ ಅದರ ಹಿಂದೆ ಸರಿಯುವುದಲ್ಲ ಈ ನರಸಿಂಹ. ಇದೇ ನನ್ನ ಮನಸ್ಸಿನಿಂದ ನಿಮ್ಮಂತ ವೈರಿಗಳ ಗಂಟಲನ್ನು ಹರಿದು ಬಿಸಿ ರಕ್ತವನ್ನು ಕುಡಿಯಬೇಕೆಂದ ಬಂದ ಹಂಬರಿಸಿ ಬಂದ ಹೆಬ್ಬುಲಿಗಳನ್ನು ನರಸಿಂಹ, ನಿನ್ನಂತ ಎಷ್ಟೋ ಹೆಬ್ಬುಲಿಗಳು ಕೊಟ್ಟು ಹೇಳಿಸಿ ಎದೆ ಸೀಳಿ ರಕ್ತದ ಹೊಳೆ ಹರಿಸಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನೊಂದು ಸಾರಿ ನಾನೇ ಹೆಬ್ಬುಲಿ ಎಂದು ಅಪ್ಪರಿಸಿದರೆ ಇದೇ ನನ್ನ ಬಂದೂಕಿನಿಂದ ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ ಮಗನೇ. 10 ಕಾಯಿಗಳಿಗೆ ನಿನ್ನ ಹಾರ ಹಾಕಬೇಕಾಗುತ್ತದೆ ಎತ್ತರ ಮಗನೇ. ಸರ ನನಗೆ ಎಚ್ಚರ ಹೇಳುವ ಹುಚ್ಚು ದೇಸಾಯಿ, ನಿನ್ನ ಬೆದರಿಕೆಗೆ ಹಿಂದೆ ಸರಿಗಿದು ಹೋಗುವನಲ್ಲ ಈ ನರಸಿಂಹ. ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರು ನಡೆಸುತ್ತಿರುವ ದರ್ಪಕ್ಕೆ ಅರ್ಪದಂತೆ ಸಿಡಿದಿತ್ತು. ನ್ಯಾಯ, ನೀತಿ, ಧರ್ಮ ಕಾಪಾಡುತ್ತ ಈ ಕೈಯಲ್ಲಿ ಮಚ್ಚನ್ನು ಹಿಡಿದು ರಣರಂಗಕ್ಕೆ ಎಂಟ್ರಿ ಕೊಟ್ಟ ರಾಚಿಗೆ ತಗಲಿ. ನರಸಿಂಹ, ಎಷ್ಟೋ ಹುಲಿಗಳನ್ನು ಬೇಟೆಯಾಡಿ ಆ ಹುಲಿಗಳ ಚರ್ಮದಿಂದ ನನ್ನ ಸಿಂಹಾಸನಕ್ಕೆ ಹತ್ತುವ ಮೆಟ್ಟಲು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ನೀನಂದ್ರೇನಲ್ಲಿ ಬಚ್ಚ. ಏ ನರಸಿಂಹಪ್ಪ, ನಮ್ ಗೌಡ್ರ ಎದುರಾಕೋರು ಯಾರು ಇಲ್ಲ, ನೀವೇ ಮೈ ಕುರಿಯ ಕುರಿಯಲ್ಲೇ ಇದು ಸಿಂಹದ ಮರಿ. ಈ ನಿನ್ನ ಗೌಡನ ಗುಂಡಿಗೆ ಗಟ್ಟಿಯಾಗಿದ್ದರೆ ನಿನ್ನ ಗೌಡನ ಹಾಕಿದ್ದರೆ ಈ ಬಂಡೆ ಕಲ್ಲನ್ನ ಮುಟ್ಟಿ ನೋಡಲು ಒಂದೇ ಹೊಡೆತಕ್ಕೆ ಛಿದ್ರ ವಿಚಿದ್ರ ಆಗೋದು ಈ ನಿನ್ನ ಗೌಡನ ದರಿದ್ರದೆ. ವಿಚಿತ್ರ ನರಸಿಂಹ, ನನ್ನ ಬಂದೂಕಿನಿಂದ ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ ಮಗನೇ. ಬ್ಯಾಬಿಡ್ರಿ ಅಪ್ಪ. ಲೇ ತಮ್ಮ ನರಸಿಂಹ, ನಮ್ ಗೌಡ್ರ ಎದುರಾಕಂದವ್ರು ಯಾರು ಉದಿಲ್ಲ, ನೀವು ಲೆಕ್ಲೆ ಮೈ ಕುರಿಯ ಮಳ್ಳು ಕುರಿ ಅಲ್ಲಲೇ ಇದು ಸಿಂಹದ ಮರಿ. ಈ ನಿನ್ನ ಗೌಡನ ಗುಂಡಿಗೆ ಗಟ್ಟಿಯಾಗಿದ್ದರೆ ಈ ನಿನ್ನ ಗೌಡ ಕಂಡು ಹಾಕಿದರೆ ಈ ಬಂಡೆ ಕಲ್ಲನ್ನು ಮುಟ್ಟಿ ನೋಡಲು ಒಂದೇ ಹೊರತಕ್ಕೆ ಛಿದ್ರ ವಿಚಿತ್ರ ಆಗೋದು ಏ ನಿನ್ನ ಗೌಡನ ದರಿದ್ರದೆ. ವಿಚಿತ್ರ ನರಸಿಂಹ, ಇದೇ ನನ್ನ ಬಂದೂಕಿನಿಂದ ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ ಮಗನೇ. ಬ್ಯಾಬಿಡ್ರಿ ಅಪ್ಪ, ಆ ಮಗ ನಿಮ್ ಕೈ ಸತ್ತೋಗ್ರಿ ಅಪ್ಪ. ಬೆಂಕಿ ಜೊತೆ ಸರಸವಾಡಬಹುದು, ಬಿರುಗಾಳ ಜೊತೆ ಗೊತ್ತಿ ಹಾಡಬಹುದು, ಸಿಡಿಲಿನ ಜೊತೆ ಸೆಣಸಾಡಬಹುದು. ಆದರೆ ಈ ಅಂಟದೆ ಬಂಟನ್ನು ಈ ದೇವೇಂದ್ರ ದೇಸಾಯಿಯನ್ನು ಎದುರಾಕಿಕೊಂಡವರಿಗೆ
ನಿನ್ನ ಅಂತ್ಯಕಾಲ ಸಮೀಪ ಇದೆ ಎಂದರ್ಥ. ಮುಂದಿನ ಪ್ರವೇಶದಲ್ಲಿ ತೋರಿಸುವೆ ಈ ದೇವೇಂದ್ರ ದೇಸಾಯ ದರ್ಪಣ ಬರುತ್ತಿದೆ. ನಿಂತ್ಕೋ ಗೌಡ. ದೇಸಾಯಿ ಗೌಡ, ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತರಿಗೆ ಸವಾಲ್ ಹಾಕಿ ನಿನ್ನ ಎದುರು ಸಟ್ಟು ಹೊಡೆದು ನಿನ್ನ ಕಟ್ಟು ನಾನಾಗಲಿಲ್ಲ. ನನ್ನ ಹೆಸರು ನರಸಿಂಹನೇ ಅಲ್ಲ. ಮಗನ ಗೌಡ, ಹಣೆ ಬರ ಬರೆದವನು ಆ ಬ್ರಹ್ಮ. ಅದನ್ನು ಹರಚಿಸಿ ಪುನಃ ಬರೆಯೋನು ಈ ಊರುದತ್ತ ಉಗ್ರ ನರಸಿಂಹ. ಮೇಘರಾಜ, ಈಗಾದರೂ ಸಮಾಧಾನ ಆಯ್ತಾ ತಂದೆ? ನಿನಗೆ ಸಮಾಧಾನ ಆಯ್ತಾ? ಮೂರು ನಾಲ್ಕು ವರ್ಷ ಮಳೆ ಹೋಗಿ ಸಾಲದ ಮೇಲೆ ಸಾಲವನ್ನು ಮಾಡಿ ಹೊಲವನ್ನು ಬಿತ್ತಿದರೆ ಈ ಬರಗಾಲ ರೈತರ ರಕ್ತ ಹೀರಿದೆಯಾ? ಈ ವರ್ಷ ನಿನ್ನ ಅಬ್ಬರ ಜಾಸ್ತಿ ಆಗಿದೆ ಎಂದು ಸಾಲದ ಮೇಲೆ ಸಾಲವನ್ನು ಮಾಡಿ ಹೊಲವನ್ನು ಬಿತ್ತಿದರೆ ಬರೀ ರಕ್ತನ ಬೆಳೆದು ನೀ ರೈತರ ಮನದಲ್ಲಿ ಆನಂದ ಸಾಗರವನ್ನು ತೇಲಿಸಿ ಆದರೆ ವಾರದಿಂದ ಬಿಡುತ್ತಿರುವ ಮಳೆಗೆ ಸಿಕ್ಕು ನನ್ನ ಹೊಲದ ಪೀಕು ನೀರಿನ ಅವಸಾಟಕ್ಕೆ ಸಿಕ್ಕು ಕೊಚ್ಚಿಕೊಂಡು ಹೋಯ್ತು ಬಂದೆ, ಕೊಚ್ಚಿಕೊಂಡು ಹೋಯ್ತು. ಹೀಗಾದರೂ ನಮ್ಮಂತ ರೈತರು ಬಾಳಿ ಬದುಕೋದೆ ಆಗ ತಂದೆ. ಹೇಳು ತಂದೆ, ಹೇಳು ಮೇಘರಾಜ. ಬಂದ್ರೇನ್ರಿ? ಹೌದು ಪಾರ್ವತಿ, ಹೋಗಿ ಬಂದಿದ್ದೀನಿ. ಯಾಕೆ ಸ್ವಾಮಿ? ಯಾಕೋ ನಿಮ್ಮ ಮಾತಿನಲ್ಲಿ ಆತಂಕ ಎದ್ದು ಹೊಲದಲ್ಲಿ ಬೆಳೆ ಚೆನ್ನಾಗಿದೇನ್ರಿ? ಏನೆಂದು ಹೇಳಲಿ ಪಾರ್ವತಿ, ವಾರದಿಂದ ಬಿಡುತ್ತಿರುವ ಮಳೆಯ ಬಾಟಕ್ಕೆ ನಮ್ಮ ಹತ್ತಿರಕ್ಕೆ ಬಾಳಿಕಾಗ ಮುಡಿಗೆ ಒಯ್ದೆ ಪಾರ್ವತಿ, ಮುಡಿಗೆ. ಅಷ್ಟಲ್ಲ ಪಾರ್ವತಿ, 5 ಎಕರೆ ಮೆಣಸಿನ ಹೊಲ, ಉಳ್ಳಾಗಡ್ಡೆ ಹೊಲನ ಮುಡಿಗೆ ಪಾರ್ವತಿ. ಒಟ್ಟಿನಲ್ಲಿ ಮಳೆಯಾದರೂ ಮಳೆ ಹೋದರು ರೈತನವರನ್ನು ಬರೇ ಕಣ್ಣೀರಿನ ಕಡಲ. ಈ ರೈತನ ಕಣ್ಣೀರು ಒರೆಸೋರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಸ್ವಾಮಿ, ಇರ್ಲಿ ಬಿಡ್ರಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳಿದು ಎಲ್ಲಾದ್ರೂ ದುಡಿದು ಜೀವನವನ್ನು ಸಾಗಿಸೋಣ. ನೀವು ಮಾತ್ರ ಅಳ್ಬೇಡ್ರಿ. ಪಾರ್ವತಿ, ಎಲ್ಲಿ ಹೋಗಿ ದುಡಿತಿ ಪಾರ್ವತಿ? ಅಲ್ಲಿಗೆ ದುಡಿತಿದೆ. ಇದು ನಮ್ಮ ಒಂದು ಹಳ್ಳಿಯ ಪರಿಸ್ಥಿತಿ ಅಲ್ಲ, ಸುತ್ತ 6 ಹಳ್ಳಿಯ ಪರಿಸ್ಥಿತಿ ಪಾರ್ವತಿ. ಈ ರೈತರ ಕಷ್ಟವನ್ನು ನೋಡಿದ್ರು ನೋಡದ ಹಾಗೆ ಮೂಕನಾಗಿ ಕುಳಿತಿದ್ದೀರಿ ನಮ್ಮ ಸರ್ಕಾರ.
ಮಾಡಿಸ್ತಿಲ್ಲ ಪಾರ್ವತಿ. ನಮ್ಮೂರಿಗೆ ನೆರೆ ಹಾವಳಿ ಆಗಿದೆ ಅಂದ ಮಕ್ಕಳು ಊರಿನವರು ಅಡಿಗೆ ಮಾಡಿಕೊಂಡು ಬಂದು ಮಕ್ಕಳಿಗೆ ಊಟ ಕೊಡಲಿಕ್ಕೆತ್ತಾರೆ. ಹೇ ರೈತನ ಈ ರೈತನಿಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದ ಅಂದಾಗ ಆಯ್ತು ಪಾರ್ವತಿ. ಅವ ಅಪ್ಪ ಇಬ್ಬರು ಏನೋ ಯೋಚನೆ ಮಾಡ್ತಿರುವಲ್ಲ. ಬಾ ಯಾಕಪ್ಪ ನಿನ್ನ ಮಾತಿನ ಅರ್ಥ ಬೇರೆನೇ ಕಾಣುತ್ತಿದೆ. ಮತ್ತೆ ಅತೀತನ ನಮಗೆ ದೇಸಾಯಿ ಬಂದವು ಏನಾದರೂ ಅಂದರೆ ನೀನಾದರೂ ಹೇಳುವ ಏನಾಯ್ತೆಂದು. ಪ್ರಶಾಂತ ಹೇಗೆ ಹೇಳಪ್ಪ, ಏನು ಅಂತ ಹೇಳಲಿ? ದಿನನಿತ್ಯ ಬಿಡದೆ ಸುರಿತಾ ಇರೋ ಈ ಮೇಘರಾಜನ ಮಳೆಯಿಂದಾಗಿ ನಮ್ಮ ಹತ್ತಿ ಬೆಳೆ, ನಮ್ಮ ಬಾಳೆ ತೋಟ, ನಮ್ಮ ಉಳ್ಳಾಗಡ್ಡಿ ಬೆಳೆ, ಮೆಣಸಿನ ಬೆಳೆ ಎಲ್ಲ ನೀರಲ್ಲಿ ಕೊಚ್ಚು ಹೋಗಿದೆ. ಇದೇನು ಹೇಳುತ್ತಿದ್ದೀಯೋ ನೀನು? ಈ ನಿನ್ನ ಮಾತನ್ನ ಕೇಳುತ್ತಿದ್ದರೆ ಈ ರೈತನ ಒಡಲು ಮುರಿದು ಹೋಗುತ್ತಿದೆ. ಪ್ರಶಾಂತ, ಪ್ರಯೋಜನ ಇಲ್ಲ ಪ್ರಶಾಂತ, ಪ್ರಯೋಜನ ಇಲ್ಲ. ರೈತನ ಒಡಲು ಒಡೆದು ತೂರು ತೂರು ಆದರೂ ಪ್ರಯೋಜನ ಇಲ್ಲಪ್ಪ. ಅಪ್ಪ ಆಟ ಆಡಿಸುವ ಆ ಭಗವಂತನಿಗೆ ಸವಾಲು ಹಾಕಿ ರಕ್ತಕ್ಕೆ ಶಕ್ತಿ ಇದೆ, ಎದೆಗಳೊಳಗೆ ಇದೆ. ಬದುಕಲು ಈ ಪ್ರಶಾಂತವಾದ ಭಾರತ ಮಾತೆಯ ಇದೆ. ದುಡಿದ ಸಾಲವನ್ನು ತೀರಿಸುವ ಅದರ ಬಗ್ಗೆ ನೀನೇನು ಚಿಂತಿಸಬೇಡಪ್ಪ, ನೀನೇನು ಚಿಂತಿಸಬೇಡ. ಅಮ್ಮ, ಅಪ್ಪ, ಬಾ ಶ್ರೀಕಾಂತ ಬಾ. ಯಾಕಪ್ಪ ನಿನ್ನ ಮಾತು ಆತಂಕದಿಂದ ಹೊರಬರುತ್ತಿದೆ? ಯಾಕಪ್ಪ ಏನಾಯ್ತು? ಅಮ್ಮ ಏನಾದರೂ ಹೇಳು ಏನಾಯ್ತು ಅಂತ. ಶ್ರೀಕಾಂತ, ಅದು ಅದು ಶ್ರೀಕಾಂತ, ನಮ್ಮ ಪಕ್ಕದ ಊರಿನಲ್ಲಿ ನೆರೆ ಹಾವಳಿ ಹಬ್ಬಕ್ಕೆ ಸಿಕ್ಕು ಎಷ್ಟು ರೈತರು ಬೀದಿಗೆ ಬಂದಿದ್ದಾರೆ. ಅದನ್ನು ನೋಡಿದ ಅಪ್ಪ ಅವನಿಗೆ ನೋವಾಗಿದೆ ಜಗನಪ್ಪ, ನೋವಾಗಿದೆ. ಅಯ್ಯೋ ದುರಂತವೇ, ಹಾಗಾದರೆ ಆ ರೈತರ ಜೀವನ ಹೇಗೆ ಅಣ್ಣ? ಏನು ಮಾಡುವುದು ಶ್ರೀಕಾಂತ, ಏನು ಮಾಡುವುದು? ವಿಧಿ ಆಟ ಹೆಂಗ ಆಡಿಸುತ್ತದೆ ಹಂಗ ಆಗುತ್ತದೆ. ಶ್ರೀಕಾಂತ, ಪ್ರಶಾಂತ ನಡೀರಪ್ಪ, ಊಟ ಮಾಡಿಸ್ತೀನಿ, ಊಟ ಮಾಡಿವ್ರಂತೆ. ಅಮ್ಮ, ಊಟ ಮಾಡೋಕ್ಕಿಂತ ಮೊದಲು ನಾನು ಊರಿಗೆ ಬರುವಾಗ ಆ ಮ್ಯಾಗಿ ಮನೆ ಪ್ರಕಾಶ ನನ್ನ ಕೈಯಲ್ಲಿ ಹಣ ಕೊಟ್ಟು ಕಳಿಸಿದ್ದಾನೆ. ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗೆ ಮುಡಿಸಿ ಬಿಡ್ತೇನೆ ಅಮ್ಮ. ಪ್ರಶಾಂತ ಗೆಳೆಯ, ಗೆಳೆಯ ಪ್ರಶಾಂತ. ಬಾ ನರಸಿಂಹ, ನಿನ್ನ ದಾರಿಯನ್ನೇ ನೋಡ್ತಿದ್ದೆ. ಅಪ್ಪ, ನನ್ನ ಜೀವದ ಗೆಳೆಯ ನರಸಿಂಹ ಇವನೇ. ನಮಸ್ಕಾರ ಮಾಡ್ತೀನಿ ಹಿರಿಯರಿಗೆ. ಬಾ ಕಣಪ್ಪ ಬಾ, ನಮಸ್ಕಾರ. ಸೀತಾ, ಏ ಸೀತಾ, ಬಾರಿ. ಯಾರು ಬಂದಾರೆ ನೋಡ್ಬಾರೆ. ಯಾಕವ್ವ ಕೂಗಿದ್ದು? ತಂಗಿ ಸೀತಾ, ನಿನ್ನ ಮದುವೆಯಾಗುವ ಗಂಡು ಬಂದಿದ್ದಾನೆ, ಅಲ್ಲಿ ನೋಡಮ್ಮ. ಯಾಕಮ್ಮ ತಂಗಿ, ಏನಾಯ್ತು? ಏನಿಲ್ಲ ಬಿಡಣ್ಣ. ಪ್ರಶಾಂತ, ನಾವಿಬ್ಬರು ಶಾಂತಿಗೆ ಹೋಗಿ ಬರೋ ನಡಿ. ಪಾರ್ವತಿ, ಪಾರ್ವತಿ, ನೀನ್ 2 ಎತ್ತುಗಳಿಗೆ ಹುಲ್ಲು ಹಾಕಿ ಬಾ. ಇಲ್ಲ ರೀ, ಪ್ರಶಾಂತ ಶ್ರೀಕಾಂತ ಎತ್ತುಗಳಿಗೆ ಹುಲ್ಲನ್ನು ಹಾಕ್ತಾರೆ, ನಾವಿಬ್ರು ಸಂತೆಗೆ ಹೋಗೋಣ. ನರಸಿಂಹ, ಸೀತಾ, ಹಳೇದ್ರ ಮನ್ಯಾಗ ಒಬ್ರ ಇರ್ತಾರ, ನಾವು ಸಂತೆಗೆ ಹೊಂಟೀವಿ. ಒಂದ್ ಕಪ್ ಟೀ ಮಾಡ್ಕೊಡಮ್ಮ. ಟೀ ಅಷ್ಟೇ, ಮತ್ತೆ ಬೇರೆ ಏನು ಬೇಡ. ಊಟ ನಾವು ಬಂದ ಮೇಲೆ ಮಾಡೋಣ. ಏನು? ನರಸಿಂಹ, ನಾನು ಎತ್ತುಗಳಿಗೆ ಹುಲ್ಲಾಕಿ ಕೊಡ್ತೇನೆ, ಆಮೇಲೆ ಎಲ್ಲ ಸೇರಿ ಊಟ ಮಾಡಿದ್ರಾಯ್ತು. ಆಯ್ತು ಪ್ರಶಾಂತ.
ಏನ್ರಿ ಕಳ್ಳನ ಮನಸ್ಸು ಉಳೊಳಗೆ ಎಂಬಂತೆ. ಅಲ್ಲ, ನನ್ನ ಪ್ರೀತಿಯನ್ನು ಬಯಸಿ ನಮ್ಮನ್ನ ಸ್ನೇಹವನ್ನು ಮಾಡಿ ಈಗ ಹೆಣ್ಣು ಕೇಳ್ಬೇಕಂತ ಬಂದಿದ್ದೀರಾ? ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನು ನಾನು. ನನ್ನ ಸ್ನೇಹಿತರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದುವೆ ಆಗೋಕೆ ಒಪ್ಕೊಂಡಿನ ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಇರ್ಲಿ ಬಿಡು ನರಸಿಂಹ, ಒಟ್ಟಿನಲ್ಲಿ ನನ್ನ ಪ್ರೀತಿ ನನಗೆ ಸಿಕ್ತಲ್ಲ, ಅಷ್ಟೇ ಸಾಕು. ಅದಿರ್ಲಿ, ನೀವು ಬಂದ ಖುಷಿಯಲ್ಲಿ ನಿಮ್ಮ ಅಪ್ಪಿ ಮುದ್ದಾಡಿ ಹೋಗ್ಬೇಕೆಂದು ಆಸೆಯಾಗಿದೆ. ಸೀತಾ, ನಿನ್ನ ಮದುವೆ ಆಗೋ ಗಂಡು ನಾನೆಂದು ಇಡೀ ಊರಿಗೆ ಗೊತ್ತು. ಅಂತದ್ರಲ್ಲಿ ಮತ್ತೇನು ಯೋಚನೆ ಮಾಡ್ತಿದ್ಯಾ? ಬಾ ಸೀತಾ, ಬಾ. ನಿಮ್ಗ ಚಾ ಹಾಕಂತಂದು ನೋಡಿ ಹೋಗೋಣ ಬಂದ